ಪ್ರೀತಿಯ ಸಹೋದರಿಯರೇ, ಯೇಸು ಕರ್ತನ ಪವಿತ್ರ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಮತ್ತಾಯ 5:3-12 ಯೇಸು ಕರ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನು ಓದುತ್ತೇವೆ. 8 ಧನ್ಯರು ಯೊಂದಿಗೆ ತನ್ನ ದೊಡ್ಡ ಪ್ರಸಂಗವನ್ನು ಕರ್ತನು ಆರಂಭಿಸುತ್ತಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವು, ಧನ್ಯರು ಎಂದು ಹೇಳಲ್ಪಟ್ಟಿರುವವರು 8 ವಿವಿಧ ರೀತಿಯ ಬೇರೆ ಬೇರೆ ಜನರ ಗುಣಲಕ್ಷಣಗಳಲ್ಲ. ಬದಲಾಗಿ ಈ 8 ಗುಣಗಳು ಒಟ್ಟಾಗಿ ತನ್ನ ಶಿಷ್ಯರು ಆಧ್ಯಾತ್ಮಿಕವಾಗಿ ಇರಬೇಕೆಂದು ಯೇಸು ಕ್ರಿಸ್ತನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಬಯಸುವ ಸಾರಾಂಶವನ್ನು ರೂಪಿಸುತ್ತದೆ. ಯೇಸು ಕ್ರಿಸ್ತನ ಶಿಷ್ಯನಾಗಿ ನಿಮ್ಮ ಜೀವನದಲ್ಲಿ ಕ್ರಿಸ್ತನು ನಿರ್ಮಿಸಲು ಬಯಸುವ ಆಧ್ಯಾತ್ಮಿಕ ಗುಣಗಳೇ ಇವು. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಲು ಬಯಸುವುದಾದರೆ ಈ ದಿನ ನಾವು ಆಧ್ಯಾತ್ಮಿಕವಾಗಿ ಹೇಗೆ ಅಳೆಯುತ್ತಿದ್ದೇವೆ ಎಂಬುದನ್ನು ನೋಡಬಹುದು. ಈ ಗುಣಗಳ ಅರ್ಥವೇನೆಂದು ಕೆಲವು ನಿಮಿಷಗಳ ಕಾಲ ಒಟ್ಟಿಗೆ ನೋಡೋಣ. ನಾವು ಕ್ರಿಸ್ತನ ವಿಶ್ವಾಸಿಯಾಗಿ ನಾವು ಹೇಗಿರಬೇಕು, ನಾವು ಕ್ರಿಸ್ತನೊಂದಿಗೆ ಪ್ರತಿದಿನ ಹೇಗೆ ನಡೆಯಬೇಕೆಂದು ಯೇಸು ಕ್ರಿಸ್ತನು ಉದ್ದೇಶಿಸುತ್ತಾನೆ ಎಂಬುದನ್ನು ನೋಡೋಣ. ಇಂದು ನಾವು ಅವುಗಳಲ್ಲಿ 4 ಪರಿಗಣಿಸೋಣ. ಉಳಿದ 4 ದೇವರ ಚಿತ್ತವಾದಲ್ಲಿ ಮುಂದಿನ ಬಾರಿ ನೋಡೋಣ. ಮೊದಲನೆಯದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಕರ್ತನು ನಿಮ್ಮ ಹಣದ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ನಿಮ್ಮ ಆತ್ಮದ ಬಗ್ಗೆ. ಬಡವನಾಗಿರುವ ವ್ಯಕ್ತಿಯು ತಾನು ಆಧ್ಯಾತ್ಮಿಕವಾಗಿ ದಿವಾಳಿ ಎಂದು ಅರಿತುಕೊಳ್ಳುತ್ತಾನೆ ಮತ್ತು ಅವನು ಆಧ್ಯಾತ್ಮಿಕವಾಗಿ ಎಲ್ಲದಕ್ಕೂ ದೇವರನ್ನು ಅವಲಂಬಿಸಬೇಕು. ಇದರ ಅರ್ಥ, ನಿಮ್ಮ ರಕ್ಷಣೆಗೆ ನೀವು ಕ್ರಿಸ್ತನನ್ನು ಅವಲಂಬಿಸಿದ್ದೀರಿ. ಆತ್ಮದಲ್ಲಿ ಬಡವರಾಗಿರುವ ವ್ಯಕ್ತಿಯು ತಾನು ಪಾಪ ಮಾಡಿದ್ದೇನೆ ಮತ್ತು ತನ್ನನ್ನು ರಕ್ಷಿಸಲು ತನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದಿದ್ದಾನೆ. ಆದ್ದರಿಂದ ಆತನು ಆತ್ಮದಲ್ಲಿ ಬಡವನಾಗಿದ್ದಾನೆ ಮತ್ತು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಸಾವಿನ ಮೂಲಕ ಆತನನ್ನು ರಕ್ಷಿಸಲು ತಾನು ದೇವರನ್ನು ಅವಲಂಬಿಸಬೇಕೆಂದು ತಿಳಿದಿದ್ದಾನೆ. ಅಹಂಭಾವ, ಅಹಂಕಾರಕ್ಕೆ ವಿರುದ್ಧವಾಗಿರುವ ಆಂತರಿಕ ಗುಣ ಇದು. ಇದೇ ಮೊದಲನೆಯ ಹಂತ. ಸ್ವರ್ಗದ ರಾಜ್ಯವನ್ನು ಪ್ರವೇಶಿಸಲು ನೀವು ಆತ್ಮದಲ್ಲಿ ಬಡವರಾಗಿರಬೇಕು ಎಂದು ಯೇಸು ಕ್ರಿಸ್ತನು ಹೇಳಿದನು. ನೀವು ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು ಮತ್ತು ನಿಮ್ಮ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬಬೇಕು. ಆದರೆ ಆತ್ಮದ ಬಡತನವು ಕೇವಲ ರಕ್ಷಣೆಗಷ್ಟೇ ಅಲ್ಲ, ಇದು ವಿಶ್ವಾಸಿಯ ಕ್ರಿಸ್ತಿಯ ಜೀವನದುದ್ದಕ್ಕೂ ಒಂದು ಪ್ರಮುಖ ಗುಣವಾಗಿ ಮುಂದುವರಿಯುತ್ತದೆ. ವಿಶ್ವಾಸಿಗೆ ತನ್ನ ಕರ್ತನು ಯೋಹಾನ 15:5 ಹೇಳಿದ್ದು ತಿಳಿದಿದೆ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಆದ್ದರಿಂದ ಅವನು ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಹೋಗುತ್ತಾನೆ. ತನ್ನ ದಿನವನ್ನು ಪ್ರಾರಂಭಿಸಲು ಆತನ ಸಹಾಯ ಪಡೆಯಲು ಅವನು ಅದನ್ನು ತನ್ನ ಸ್ವಂತ ಶಕ್ತಿಯಿಂದ ಮಾಡಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿದೆ. ಆತ್ಮದಲ್ಲಿ ಬಡತನ ಎಂದರೆ ನೀವು ರಕ್ಷಣೆಗಾಗಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಂಪೂರ್ಣವಾಗಿ ದೇವರನ್ನು ಅವಲಂಬಿಸುವುದೇ ಆಗಿದೆ. ಎರಡನೆಯದು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖದ ಈ ಗುಣವು ಒಂದು ಆಧ್ಯಾತ್ಮಿಕ ಗುಣವಾಗಿದೆ. ಇದು ನಮ್ಮ ಪಾಪಗಳು ಮತ್ತು ಇತರ ಜನರ ಪಾಪಗಳ ಬಗ್ಗೆ ದುಃಖಿಸುವುದನ್ನು ಸೂಚಿಸುತ್ತದೆ. ಇದು ಹಿಂದಿನ ಪಾಪಗಳಿಗಾಗಿ ಮತ್ತು ಪ್ರಸ್ತುತ ಸನ್ನಿವೇಶಗಳಿಗಾಗಿ ದುಃಖ ಪಡುವುದಾಗಿದೆ, ಆದರೆ ಸಾಂತ್ವನದ ಭರವಸೆಯೊಂದಿಗೆ. ಯಾಕೋಬನು 4:9-10 ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಲೂಕ 18 ಸುಂಕದವನು ಇದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದ್ದಾನೆ. ಅವನು ಆತ್ಮದಲ್ಲಿ ಬಡವನಾಗಿದ್ದನು ಮತ್ತು ಅವನಿಗೆ ದೇವರ ಸಹಾಯ ಬೇಕೆಂದು ಗುರುತಿಸಿದನು. ಪ್ರಾರ್ಥನೆಯಲ್ಲಿ ದೇವರ ಮುಂದೆ ತನ್ನ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಯೇಸು ಇಲ್ಲಿ ತಿಳಿಸಿರುವುದು ಇದನ್ನೇ. ನಾವು ನಮ್ಮ ಪಾಪಗಳಿಗಾಗಿ ದುಃಖಿಸಿದಾಗ ನಾವು ಧನ್ಯರು, ಏಕೆಂದರೆ ಇದರ ಅರ್ಥ ನಾವು ನಮ್ಮ ಪಾಪಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ ಮತ್ತು ನಾವು ಅವುಗಳನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದೊಯ್ಯಲಿದ್ದೇವೆ. ಅಲ್ಲಿ ಅದು ಕ್ಷಮಿಸಲ್ಪಡುವುದು. ನೀವು ನಿಜವಾಗಿಯೂ ಧನ್ಯರಾಗಬೇಕು ಎಂದು ಬಯಸಿದರೆ ನಿಮ್ಮ ಪಾಪವನ್ನು ಎದುರಿಸಬೇಕು. ನೀವು ಅದರ ಬಗ್ಗೆ ದುಃಖಿಸಬೇಕು ಮತ್ತು ಆ ದುಃಖವು ನಿಮ್ಮನ್ನು ನಿಜವಾದ ಪಶ್ಚಾತ್ತಾಪಕ್ಕೆ ತರಲಿ. ಅದರಲ್ಲಿ ನೀವು ನಿಜವಾದ ಕ್ಷಮೆ ಮತ್ತು ಅದರೊಂದಿಗೆ ಬರುವ ನಿಜವಾದ ಸಂತೋಷವನ್ನು ಕಾಣುವಿರಿ. ತಮ್ಮ ಪಾಪಗಳಿಗಾಗಿ ದುಃಖಿಸುವವರಿಗೆ ಮಾತ್ರ ಸಾಂತ್ವನ ಸಿಗುತ್ತದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ.
ತದನಂತರ ನಾವು ಇತರ ಜನರ ಪಾಪಗಳ ಬಗ್ಗೆ ದುಃಖಿಸಬೇಕು. ಪೌಲನು ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡಿದನು. ಅಪೊಸ್ತಲರ ಕೃತ್ಯಗಳು 20:19. ಕಣ್ಣೀರು ಸುರಿಸುತ್ತಾ ಬುದ್ಧಿ ಹೇಳಿದನು. ಅಪೊಸ್ತಲರ ಕೃತ್ಯಗಳು 20:31. ಕಣ್ಣೀರು ಬಿಡುತ್ತಾ ಬರೆದನು. 2 ಕೊರಿಂಥದವರಿಗೆ 2:4. ನಡತೆಯ ವಿಷಯವಾಗಿ ಅಳುತ್ತಾ ಹೇಳಿದನು. ಫಿಲಿಪ್ಪಿಯವರಿಗೆ 3:17-18. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಕರ್ತನು ಸಂತೈಸುತ್ತಾನೆ. 2 ಕೊರಿಂಥದವರಿಗೆ 1:4. ಇದು ನಮಗೆ ತಿಳಿಸುವುದೇನೆಂದರೆ, ನಮ್ಮ ಕುಟುಂಬಗಳಲ್ಲಿ ಮತ್ತು ನಮ್ಮ ಸಭೆಯ ಕುಟುಂಬಗಳಲ್ಲಿ ನಾವು ಪ್ರೀತಿಸುವ ಜನರ ಪಾಪಗಳ ಬಗ್ಗೆ ದುಃಖಿಸಬೇಕು. 1 ಕೊರಿಂಥದವರಿಗೆ 5:2. ಧನ್ಯರಾಗಲು ನಾವು ಪಾಪದ ಬಗ್ಗೆ ದುಃಖಿಸುವವರಾಗಿರಬೇಕೆಂದು ಸತ್ಯವೇದವು ಹೇಳುತ್ತದೆ. ಮೊದಲು ನಮ್ಮ ಪಾಪಗಳಿಗಾಗಿ, ನಂತರ ಇತರ ಪಾಪಗಳಿಗಾಗಿ. 3ನೇಯದು, ಶಾಂತರು ಅಥವಾ ದೀನರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ದೀನರು, 3ನೆಯ ಗುಣವು ದೀನತೆ. ದೀನತೆ ಎಂದರೆ ದೌರ್ಬಲ್ಯ ಅಲ್ಲ. ಸತ್ಯವೇದದ ದೀನತೆ ಎಂದರೆ ನೀವು ದೇವರ ಚಿತ್ತಕ್ಕೆ ಅಧೀನರಾಗಿದ್ದೀರಿ. ಇದು ಶಕ್ತಿ ಮತ್ತು ಅಧಿಕಾರದ ಬಾಹ್ಯ ಅಭಿವ್ಯಕ್ತಿಗೆ ವಿರುದ್ಧವಾಗಿದೆ. ಕೀರ್ತನೆಗಳು 37:11 ಆದರೆ ದೀನರು ದೇಶವನ್ನು ಅನುಭವಿಸುವರು. ಇದು ಯೇಸು ಕ್ರಿಸ್ತನು ಹೇಳಿರುವ ನಿಖರವಾದ ಉಲ್ಲೇಖವಾಗಿದೆ. ಮತ್ತು ಕೀರ್ತನೆ 37 ಒಂದು ಪ್ರಮುಖ ವಚನ 3 ಹೀಗೆ ಹೇಳುತ್ತದೆ, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು. ದೀನತೆ ಎಂದರೆ ನೀವು ದೇವರನ್ನು ನಂಬುತ್ತೀರಿ. ನಿಮಗೆ ಕಷ್ಟ ಕೇಡು ಸಂಭವಿಸಿದಾಗ ಮತ್ತು ಕೆಟ್ಟ ಜನರು ನಿಮ್ಮನ್ನು ಹಿಂಸಿಸಿದರೂ ಸಹ ನೀವು ಪ್ರತಿಯಾಗಿ ಪಾಪ ಮಾಡುವುದಿಲ್ಲ. ಬದಲಾಗಿ ನೀವು ದೇವರನ್ನು ನಂಬಿ ಸರಿಯಾದದನ್ನು ಮಾಡುತ್ತೀರಿ. ನೀವು ಕೆಟ್ಟ ರೀತಿಯಲ್ಲಿ ಅದನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ನೀವು ದೇವರನ್ನು ನಂಬಿದ್ದೀರಿ ಮತ್ತು ಕೊನೆಯಲ್ಲಿ ಆತನು ಎಲ್ಲವನ್ನು ಚೆನ್ನಾಗಿ ಮಾಡಲಿದ್ದಾನೆ ಎಂಬ ಭರವಸೆಯಿಂದ. ರಾಜನಾದ ದಾವಿದನು ಇದಕ್ಕೆ ಉದಾಹರಣೆಯಾಗಿದ್ದಾನೆ. ರಾಜ ಸೌಲನು ಅವನಿಗೆ ಅನ್ಯಾಯವಾಗಿ ಕಿರುಕುಳ ನೀಡಿದಾಗಲೂ ದಾವಿದನು ಅದನ್ನು ಹಿಮ್ಮೆಟ್ಟಲಿಲ್ಲ. ಅವನನ್ನು ಅಥವಾ ಅವನಿಗೆ ಅವಕಾಶವಿದ್ದಾಗ ಅವನನ್ನು ಕೊಲ್ಲಲಿಲ್ಲ. ಯೆಹೋವನ ಅಭಿಷಕ್ತನಿಗೆ ವಿರೋಧವಾಗಿ ಕೈಯೆತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ ಎಂದನು. ಅವನು ದೇವರನ್ನು ನಂಬಿದ್ದನು ಮತ್ತು ಸರಿಯಾದದನ್ನು ಮಾಡಿದನು ಮತ್ತು ನಮಗೆ ತಿಳಿದಿರುವಂತೆ ದಾವಿದನು ರಾಜನಾದನು. ಹೌದು, ದೀನರು ದೇಶವನ್ನು ಅನುಭವಿಸುವರು. ಜನರು ಮತ್ತು ಸಂದರ್ಭಗಳು ನಮ್ಮನ್ನು ನೋಯಿಸಿದಾಗಲೂ ದೇವರನ್ನು ನಂಬುವಂತೆ ಈ ವಚನವು ನಮಗೆ ಸವಾಲು ಹಾಕುತ್ತದೆ. ನಾವು ಕರ್ತನನ್ನು ನಂಬಿ ಮತ್ತು ಆತನ ಸಮಯದಲ್ಲಿ ಆತನ ಆಶೀರ್ವಾದಕ್ಕಾಗಿ ಆತನನ್ನು ನಿರೀಕ್ಷಿಸಿದರೆ ಆತನನ್ನು ನಂಬುವವನಿಗೆ ಅದು ದೊರಕುತ್ತದೆ. 4ನೇಯದು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು, ಇದು ಆಧ್ಯಾತ್ಮಿಕ ಗುಣ ಎಂದು ನೆನಪಿಡಿ. ಯೇಸು ಕರ್ತನು ಆಹಾರದ ಬಗ್ಗೆ ಮಾತನಾಡುತ್ತಿಲ್ಲ, ಆದರೆ ನೀತಿಗೆ ಹಸಿವು, ದೇವರೊಂದಿಗೆ ಇತರರೊಂದಿಗೆ ಸಮಾಧಾನದಿಂದ ಪರಿಶುದ್ಧತೆಯಿಂದ ಇರುವುದು. ಇದು ದಾವಿದನ ಹೃದಯವನ್ನು ಹೀಗೆ ಬರೆಯಲು ಪ್ರೇರೇಪಿಸಿತು, ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ನೀತಿಗೆ ಹಸಿದಿರುವವನಿಗೆ ಆತನ ರೊಟ್ಟಿಗಿಂತ ದೇವರ ವಾಕ್ಯವೇ ಮುಖ್ಯ ಎಂದು ತಿಳಿದಿದೆ ಮತ್ತು ಅದು ಅವನನ್ನು ಪ್ರತಿದಿನ ದೇವರ ವಾಕ್ಯ ಮತ್ತು ಪ್ರಾರ್ಥನೆಗೆ ಪ್ರೇರೇಪಿಸುತ್ತದೆ. ಅವನ ಆಧ್ಯಾತ್ಮಿಕ ಹಸಿವು ಆತನನ್ನು ದೇವರ ಬಳಿಗೆ ಕರೆದೊಯ್ಯುವುದರಿಂದ ಆ ವ್ಯಕ್ತಿಯು ಧನ್ಯನಾಗುತ್ತಾನೆ. ಅಲ್ಲಿ ಕರ್ತನ ಸನ್ನಿಧಿಯಲ್ಲಿ ಆತನು ತೃಪ್ತನಾಗುತ್ತಾನೆ. 4 ಧನ್ಯರು. 1ನೇದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವೂ ಅವರದು. ಎಂದರೆ ನೀವು ರಕ್ಷಣೆಗಾಗಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಂಪೂರ್ಣವಾಗಿ ದೇವರನ್ನು ಅವಲಂಬಿಸುವುದಾಗಿದೆ. 2ನೇಯದು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನಾವು ಪಾಪದ ಬಗ್ಗೆ ದುಃಖ ಪಡುವವರಾಗಿರಬೇಕು. ಮೊದಲು ನಮ್ಮ ಸ್ವಂತ ಪಾಪಗಳಿಗಾಗಿ, ನಂತರ ಇತರರ ಪಾಪಗಳಿಗಾಗಿ. 3ನೇಯದು, ಶಾಂತರು ಅಥವಾ ದೀನರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಜನರು ಮತ್ತು ಸಂದರ್ಭಗಳು ನಮ್ಮನ್ನು ನೋಯಿಸಿದಾಗಲೂ ನಾವು ದೇವರನ್ನು ನಂಬಿ
ಮತ್ತು ಆತನ ಸಮಯದಲ್ಲಿ ಆತನ ಆಶೀರ್ವಾದಕ್ಕಾಗಿ ಆತನನ್ನು ನಿರೀಕ್ಷಿಸಿದರೆ ಆತನನ್ನು ನಂಬುವವನಿಗೆ ಅದು ದೊರಕುತ್ತದೆ. 4ನೆಯದು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದಿರುವವನಿಗೆ ಆತನ ರೊಟ್ಟಿಗಿಂತ ದೇವರ ವಾಕ್ಯವೇ ಮುಖ್ಯವಾಗಿರುತ್ತದೆ ಮತ್ತು ಅದು ಅವನನ್ನು ಪ್ರತಿದಿನ ದೇವರ ವಾಕ್ಯ ಮತ್ತು ಪ್ರಾರ್ಥನೆಗೆ ಪ್ರೇರೇಪಿಸುತ್ತದೆ. ಅವನ ಆಧ್ಯಾತ್ಮಿಕ ಹಸಿವು ಆತನನ್ನು ದೇವರ ಬಳಿಗೆ ಕರೆದೊಯ್ಯುವುದರಿಂದ ಆ ವ್ಯಕ್ತಿಯು ಧನ್ಯನಾಗುತ್ತಾನೆ. ಅಲ್ಲಿ ಕರ್ತನ ಸನ್ನಿಧಿಯಲ್ಲಿ ಅವನು ತೃಪ್ತನಾಗುತ್ತಾನೆ. ಯೇಸು ಕರ್ತನ ಶಿಷ್ಯರಾಗಿ ನಾವು ಧನ್ಯರಾಗಿ ಜೀವಿಸಲು ಆತನು ವಿಶ್ವಾಸಿಗೆ ತಿಳಿಸಿರುವ 8 ಗುಣಗಳನ್ನು ಅನುಸರಿಸಲು ಆತನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಇಂದು ನಾವು ಅವುಗಳಲ್ಲಿ 4 ಪರಿಗಣಿಸಿದ್ದೇವೆ. ಉಳಿದ 4 ದೇವರ ಚಿತ್ತವಾದಲ್ಲಿ ಮುಂದಿನ ಬಾರಿ ಪರಿಗಣಿಸೋಣ. Loving Father, always here, in our need you draw us near. Weak in all we think and do, ever poor but rich in you, ever poor but rich in you. From your glory light is born, here we see ourselves and mourn, humbled as we glimpse the truth. Empty, Lord, we thirst for you. Empty, Lord, we thirst for you.